ವೇಕೆಂಟ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೋಟೆಲ್ ಮಾಲೀಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಸರ್ಕಾರದ ನಡೆಗೆ ಹೋಟೆಲ್ ಅಸೋಸಿಯೇಷನ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೋಟೆಲ್ಗಳ ಮೇಲಿನ ನಿರ್ಬಂಧ ಸಡಿಲಿಕೆಗೆ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಮದ್ಯ ಮಾರಾಟಗಾರರ ಸಂಘ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಆಕ್ಷೇಪವನ್ನ ಎತ್ತಿದ್ದಾರೆ. ಮದ್ಯ ಮಾರಾಟಗಾರರ ಸಂಘದವರು ಪತ್ರವನ್ನ ಕೂಡ ಬರೆದಿರುವಂಥದ್ದು. ವೀಕೆಂಡ್ ಕರ್ಫ್ಯೂ ಸ್ಥಗಿತಕ್ಕೆ ಮದ್ಯ ಮಾರಾಟಗಾರರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಮದ್ಯ ಮಾರಾಟಗಾರರ ಸಂಘದವರು ಮತ್ತು ಒಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಅವರಿಬ್ರು ಕೂಡ ಜಂಟಿಯಾಗಿ ಮೊನ್ನೆ ಅಷ್ಟೇ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಆ ಸಭೆಯಲ್ಲೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಪತ್ರದ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ ಬೇಡ, ಅದನ್ನ ತೆಗಿರಿ, ವಾಪಸ್ ತಗೊಳ್ಳಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ. ವೀಕೆಂಡ್ ಕರ್ಫ್ಯೂ ತೆರವು ಸಾಧ್ಯತೆಯ ಹಿನ್ನೆಲೆಯಲ್ಲಿ ಶಾಲೆ ಆರಂಭಕ್ಕೂ ಕೂಡ ಅವಕಾಶವನ್ನ ನೀಡಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಕ್ಕೆ ಖಾಸಗಿ ಶಾಲೆ ಒಕ್ಕೂಟದಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ವೀಕೆಂಡ್ ಕರ್ಫ್ಯೂ ವಾಪಸ್ ತೆಗೆದುಕೊಂಡಿದ್ದೇ ಆದಲ್ಲಿ ಸರ್ಕಾರ ನಮಗೂ ಅವಕಾಶ ಮಾಡಿಕೊಡಿ ಅಂತ ಖಾಸಗಿ ಶಾಲೆಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಖಾಸಗಿ ಶಾಲೆಗಳ ಒಕ್ಕೂಟದವರು. ಶಾಲೆ ಮುಚ್ಚಿದ್ರೂ ವೈರಸ್ ಅಬ್ಬರ ತಡೆ ಸಾಧ್ಯ ಇಲ್ಲ, ಹೀಗಾಗಿ ಶಾಲೆಯನ್ನ ಆರಂಭಿಸಬೇಕು, ಅವಕಾಶ ಕೊಡಿ ಅಂತ ಇವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಸದ್ಯಕ್ಕೆ ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲೆಲ್ಲಿ ಹೆಚ್ಚಿನ ಪಾಸಿಟಿವಿಟಿ ರೇಟ್ ಇದೆ, ಆ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುವಂತ ಒಂದು ತಾಲೂಕುಗಳಲ್ಲಿ ನಿರ್ಬಂಧವನ್ನ ಏರುವಂತ ಒಂದು ಕೆಲಸವನ್ನ ಮಾಡಲಾಗ್ತದೆ. ಫಾರ್ ಎಕ್ಸಾಂಪಲ್ ಹಾಸನ ತಾಲೂಕು ಮತ್ತೆ ಆಲೂರು ತಾಲೂಕಿನಲ್ಲಿ ಮಾತ್ರನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು, ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಬರ್ತಾ ಇರುವಂತದ್ದು ಕ್ಲಸ್ಟರ್ ಆಗಿ ಪರಿಗಣಿಸಿ ಆ ಎರಡು ತಾಲೂಕುಗಳಲ್ಲಿ ಮಾತ್ರ 1 to 9th ವರೆಗೂ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 1 to 9th ಏನ್ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಮುಂದುವರೆದಿರುವಂತದ್ದು. ಆದ್ರೆ ಈ ರೀತಿಯಾಗಿ ಮಾಡೋದು ಬೇಡ, ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ. ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆಯುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ. ಎಲ್ಲಾ ರಂಗದವರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಸಂಭವಿಸ್ತಾ ಇದೆ. ಕಳೆದ 2 ವರ್ಷದಿಂದಲೂ ಕೂಡ ನಷ್ಟವನ್ನ ಅನುಭವಿಸಿದ್ದೇವೆ. ಮತ್ತೆ ಪದೇ ಪದೇ ಅದೇ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ. ಈಗ ನೀವು ವೀಕೆಂಡ್ ಕರ್ಫ್ಯೂ ಮಾಡೋ ಹಿನ್ನೆಲೆಯಲ್ಲಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ಮೈಸೂರಿನ ವಿವಿಧ ಸಂಘ ಸಂಸ್ಥೆಗಳಿಂದ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರವನ್ನ ಬರೆದಿದ್ದಾರೆ. ಮೈಸೂರು ಹೋಟೆಲ್ ಮಾಲೀಕರ ಸಂಘದವರು, ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟ, ಕರ್ನಾಟಕ ಟೂರಿಸಂ ಸೊಸೈಟಿಯಿಂದಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ನೀಡಲಿದ್ದಾರೆ ಉದ್ಯಮಿಗಳು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕೆಂಡ್ ಕರ್ಫ್ಯೂನ್ನ ವಾಪಸ್ ತಗೊಳ್ಳಿ ಅಂತ ಖುದ್ದಾಗಿ ಅವರನ್ನೇ ಭೇಟಿಯಾಗಿ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ.